ಹಾಯ್ ಸ್ಟೂಡೆಂಟ್ಸ್, ವಾಸನ್ ಐ ಕೇರಲ್ಲಿ ಮಲ್ಟಿಪಲ್ ಜಾಬ್ ರೋಲ್ಗೆ ಹೈರಿಂಗ್ ಆಗ್ತದೆ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತೇಳಿ. ಸೊ ಓಪನ್ ಪೊಸಿಷನ್ಸು OT ಟೆಕ್ನಿಷಿಯನ್ ಪೋಸ್ಟ್ಗೆ ಮತ್ತು ಪೇಷಂಟ್ ಕೇರ್ ಪ್ರೊಫೆಷನ್ಸ್ಗೆ ಆ್ಯಂಡ್ ಕೌನ್ಸಿಲರ್ಗೆ, ಆಮೇಲೆ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ಗೆ ಇಷ್ಟು ಇದಕ್ಕೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ಪೋಸ್ಟ್ ಬೇರೆ ಬೇರೆ ಕಡೆ ಇರ್ತವೆ. ಹೌ ಟು ಅಪ್ಲೈ ಅಂದರೆ ಸೊ ಇಮೇಲ್ ಅಡ್ರೆಸ್ ಇದೆ. ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕು. ಆ್ಯಂಡ್ ಕಾಂಟ್ಯಾಕ್ಟ್ ಬೇಕಾದ್ರೆ ಮಣಿಕಂದನ್ ಕೆ ಅಂತ ಇದೆ. ಈ ನಂಬರ್ಸ್ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಕೆರಿಯರ್ ಗ್ರೋತ್ ಅಂತ ಬಂದರೆ ನಿಮಗೆ ಸ್ಟ್ರಕ್ಚರ್ಡ್ ಪ್ರಮೋಷನ್ ಪಾಲಿಸಿ ಇರುತ್ತೆ. ಸೊ ಅವ್ರದ್ದು ಕಂಪ್ನಿಗಳಲ್ಲಿ ಯಾವ ಥರ ಪ್ರಮೋಷನ್ಸ್ ಇರೋಲ್ಲ ಅದು 100% ಎಲ್ಲರಿಗೂ ಅಪ್ಲೈ ಆಗೇ ಆಗುತ್ತೆ. ನೀವು ಜಸ್ಟ್ ಟೆಕ್ನಿಷಿಯನ್ ಅಂತ ಜಾಯ್ನ್ ಆದರೂ ಕೂಡ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು ಒಂದು 3 to 4 ಇಯರ್ಸ್ ಒಳಗಡೆ. ಸೊ ನೆಕ್ಸ್ಟು ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ಬೇಸ್ಡ್ ಆನ್ ಇನ್ಕ್ರಿಮೆಂಟ್ಸ್. ಹೌದಾ? ಸೊ ನಿಮಗೆ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೆ ಇನ್ಕ್ರಿಮೆಂಟ್ ಕೂಡ ಇರುತ್ತೆ. ಸೊ ನೆಕ್ಸ್ಟು ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ನಿಮಗೆ ನಿಮ್ಗೆ ಏನು ಮಾಡ್ತಾರೆ 6 ಮಂತ್ಸ್ಗೆ ಒಂದ್ಸಲ 1 ಇಯರ್ಗೆ ಒಂದ್ಸತಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಪ್ರಮೋಷನ್ ಸಲುವಾಗಿ. ಆ್ಯಂಡ್ ನೀವು ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಕಂಪ್ನಿಗೆ ಹೋದರೂ ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ನೆಕ್ಸ್ಟು ಅಂತ. ಸೊ ನೆಕ್ಸ್ಟು ಅಪರ್ಚುನಿಟಿ ಟು ಗ್ರೋ ಅಕ್ರಾಸ್ ಮಲ್ಟಿಪಲ್ ಬ್ರಾಂಚಸ್. ಹೌದಾ? ನೀವು ಮಲ್ಟಿಪಲ್ ಬ್ರಾಂಚಸಲ್ಲಿ ನೀವು ಕೂಡ ವರ್ಕ್ ಮಾಡ್ಕೋಬೋದು. ಯಾಕಂದರೆ ಥ್ರೂ ಔಟ್ ದಿ ಇಂಡಿಯಾ ಅವ್ರದ್ದು ಬ್ರಾಂಚಸ್ ಇದಾವೆ, ನೀವು ಎಲ್ಲ ಕಡೆ ವರ್ಕ್ ಮಾಡ್ಕೋಬೋದು. ಇಲ್ಲಿ ಹಾಸನಲ್ಲೇ 2 ಬ್ರಾಂಚ್ ಇದಾವೆ ವಾಸನ್ ಐ ಕೇರ್. ಸೊ ಒಂದು ಒಳ್ಳೆ ಅಪರ್ಚುನಿಟಿ. ಯಾರಾದ್ರು ನಿಮ್ಮ ಫ್ರೆಂಡ್ ಯಾರು ಡಿಗ್ರಿ ಮುಗಿಸಿದ್ರೆ ಅವ್ರಿಗೆ ಶೇರ್ ಮಾಡಿ, 100% ಯೂಸ್ ಆಗುತ್ತೆ. ಆ್ಯಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್. ಹೌದಾ? ಸೊ ನಿಮ್ದು ಲೀಡರ್ಶಿಪ್ ಕ್ವಾಲಿಟಿನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ. ಹೋಗಿ ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಮನ್ ಇಂಟರ್ವ್ಯೂ ಕ್ವಶನ್ಸ್. ಇಷ್ಟು ಇಂಟರ್ವ್ಯೂ ಕ್ವಶನ್ಸಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ಟೆಲ್ ಅಸ್ ಯುವರ್ ಸೆಲ್ಫ್. ಹೌದಾ? ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಸೊ ಅದನ್ನ 1 to 2 minutes ಒಳಗಡೆ ಅದನ್ನು ನೀವು ಕ್ಲಿಯರಾಗಿ ರೆಡಿಯಾಗಿ ನಿಮ್ಮ ನೇಮು, ಕ್ವಾಲಿಫಿಕೇಷನು, ಹಾಬೀಸ್ ಒಂದು ಅಷ್ಟು ನೀವು 1 to 2 minutes ಒಳಗಡೆ ಹೇಳಬೇಕು. ಹಾಬೀಸ್ ನಿಮಗೆ ಗೊತ್ತಿರೋದು ಹೇಳಬೇಕು, ಗೊತ್ತಿಲ್ಲದಿರೋದು ಹೇಳಬಾರ್ದು. ಯಾಕಂದ್ರೆ ಒಂದೊಂದು ಟೈಮ್ ಏನು ಮಾಡ್ತಾರೆ, ನೀವು ಹಾಬೀಸ್ನ ಗೊತ್ತಿಲ್ಲದೆ ಇದ್ದರೂ ಏನೋ ಒಂದು ಹೇಳ್ತೀರಾ, ಅವಾಗ ನಿಮ್ಗೆ ಆ ಹಾಬೀಸ್ ಬಗ್ಗೆ ರಿಲೇಟೆಡ್ ಕ್ವಶನ್ಸ್ ಕೇಳಿ ನಿಮ್ಗೆ ಆನ್ಸರ್ ಬರಲಿಲ್ಲ ಅಂದರೆ 100% ನೀವು ಜಾಬ್ಗೆ ಅನ್ಫಿಟ್ ಆಗ್ತೀರಾ. ಸೊ ನೆಕ್ಸ್ಟು ವೈ ಡೂ ಯು ವಾಂಟ್ ಟು ವರ್ಕ್ ಇನ್ ದ ಹೆಲ್ತ್ ಕೇರ್ ಸೆಕ್ಟರ್. ನೀವು ಹೆಲ್ತ್ ಕೇರ್ ಸೆಕ್ಟರ್ ಒಳಗಡೆ ಯಾಕೆ ವರ್ಕ್ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಅವ್ರಿಗೆ ಹೇಳಬೇಕು. ಅದು ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಚೆಕ್ ಮಾಡ್ತಾರೆ. ಸೊ ನೆಕ್ಸ್ಟು ಡಿಸ್ಕ್ರೈಬ್ ದ ಡಿಫಿಕಲ್ಟ್ ಸಿಚುವೇಶನ್ ವಿತ್ ದ ಪೇಷಂಟ್ ಆ್ಯಂಡ್ ಹೌ ಯು ಹ್ಯಾಂಡಲ್ ಇಟ್. ಹೌದಾ? ಸೊ ಯಾವುದೋ ಒಂದು ಕ್ವಶನ್ಸ್ ಕೇಳ್ತಾರೆ, ಒಂದು ಕಸ್ಟಮರ್ ಯಾವುದೋ ಒಂದು ಪೇಷಂಟ್ ಏನೋ ಒಂದು ಕಸ್ಟಮರ್ ಆಗಲಿ ಪೇಷಂಟ್ ಆಗಲಿ. ಹೌದಾ? ಸೊ ನೀವು ಅವ್ರ ಒಂದು ಪ್ರಾಬ್ಲಮ್ಸ್ ಹೇಳ್ತಾರೆ, ಆ ಪ್ರಾಬ್ಲಮ್ಸ್ ನೀವು ಯಾವ ಥರ ಸಾಲ್ವ್ ಮಾಡ್ತೀರಾ ಅಂತ ಅವರ ಪ್ರಾಬ್ಲಮ್ಸ್ ಹೇಳ್ತಾರೆ ಯಾವ ಥರ ಅಂತೇಳಿ. ಅದು ಆ ಪ್ರಾಬ್ಲಮ್ಸ್ ನೀವು ಅದಕ್ಕೆ ಯಾವ ಥರ ಸಾಲ್ವ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ರೆಡಿ ಇರಬೇಕು. ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಕೇಳ್ಬೋದು, ಐ ಸೆಕ್ಟ್ರಲ್ಲಿ ಹೋಗಿ ಒಂದಷ್ಟು ಸರ್ಚ್ ಮಾಡಿ ಗೂಗಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟು ವಾಟ್ ಡು ಯು ನೋ ಅಬೌಟ್ ವಾಸನ್ ಐ ಕೇರ್. ನೀವು ವಾಸನ್ ಐ ಕೇರ್ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಕೇಳ್ತಾರೆ. ಪ್ರತಿಯೊಂದು ಕಂಪ್ನಿಗೆ ಏನಾದ್ರು ನೀವು ಇಂಟರ್ವ್ಯೂ ಹೋಗುವಾಗ ಆದಷ್ಟು ನೀವು ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೋಗಬೇಕು, ಅಂದರೆ ನಿಮ್ಗೆ 100% ಯೂಸ್ ಆಗುತ್ತೆ. ಸೊ ನೆಕ್ಸ್ಟು ಹೌ ಡು ಯು ಮ್ಯಾನೇಜ್ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಆ್ಯಟ್ ವರ್ಕ್. ನೀವೇನಾದರೂ ವರ್ಕ್ ಮಾಡುವಾಗ ಸ್ಟ್ರೆಸ್ ಆದಾಗ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, ಕೂಲಾಗಿ ಹ್ಯಾಂಡಲ್ ಮಾಡ್ತೀರಾ ಅಥವಾ ಸಿಟ್ಟಿಗೆ ಹೇಳ್ತೀರಾ, ಅದನ್ನೆಲ್ಲ ಕೇಳ್ತಾರೆ. ಸೊ ನೆಕ್ಸ್ಟು ಏನಾದರೂ ಜಾಯ್ನ್ ಆಗಬೇಕಪ್ಪ ಅಂದರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಯಾರಾದರೂ ನಿಮ್ಮ ಫ್ರೆಂಡ್ ಏನಾದರೂ PUC ಡಿಗ್ರಿ ಆಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕೇಳಿ. ಆ್ಯಂಡ್ ಇದ್ರ ಫುಲ್ ಡೀಟೇಲ್ಡ್ ಆಲ್ರೆಡಿ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆ ನೀಡಿಲ್ಲ ಅವ್ರಿಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.